ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರೈಸ್ ಬ್ರೈನ್ ಆಯಿಲ್ ಇದನ್ನು ಯಾವ ರೀತಿಯಾಗಿ ತಯಾರು ಮಾಡುತ್ತಾರೆ ಮತ್ತು ಈ ಆಯಿಲ್ ಬೇರೆ ಆಯಿಲ್ಗಳಿಗೆ ಕಂಪೇರ್ ಮಾಡಿದರೆ ಈ ಆಯಿಲ್ ಎಷ್ಟು ಉತ್ತಮ ಮತ್ತು ಈ ಆಯಿಲನ್ನು ಉಪಯೋಗ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಆಗುವಂತಹ ಲಾಭಗಳೇನು ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಈ ರೈಸ್ ಬ್ರೈನ್ ಆಯಿಲ್ ಇದನ್ನು ಯಾವ ರೀತಿಯಾಗಿ ತಯಾರು ಮಾಡುತ್ತಾರೆ ಎಂದು ನೋಡುವುದಾದರೆ, ಅಕ್ಕಿಯನ್ನು ಪಾಲಿಶ್ ಮಾಡಿದಾಗ ಅಕ್ಕಿ ಕಾಳಿನ ಹೊರಕವಚ ಪುಡಿಯ ರೂಪದಲ್ಲಿ ಹೊರಬರುತ್ತದೆ. ಈ ಪುಡಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಅಂಶ ಕೂಡ ಇರುತ್ತದೆ. ಈ ಪುಡಿ ಅಥವಾ ತೌಡು ಹಿಂಡಿ ತೆಗೆದಾಗ ಆಗ ನಮಗೆ ಸಿಗುವುದೇ ಈ ರೈಸ್ ಬ್ರೈನ್ ಆಯಿಲ್. ಈ ಎಣ್ಣೆಯ ರುಚಿ ಇತರ ಅಡುಗೆ ಎಣ್ಣೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಈ ಕಾರಣದಿಂದಾಗಿ ಮೊದಲೆಲ್ಲ ಜನರು ಇದನ್ನು ಉಪಯೋಗ ಮಾಡುತ್ತಾ ಇದ್ದಿಲ್ಲ, ಹಾಗೂ ಇದು ತೌಡಿನಿಂದ ತೆಗೆದ ಎಣ್ಣೆ ಎಂದು ಬಹಳಷ್ಟು ಜನರು ಇದನ್ನು ಅಲ್ಲಗಳೆಯುತ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಮೇಲೆ ಹಲವಾರು ರೀತಿಯ ಅಧ್ಯಯನಗಳು ನಡೆದ ಬಳಿಕ ಇದರ ಗುಣಗಳು ಪ್ರಕಟಿಸಿದ ಬಳಿಕ ಈಗ ಮತ್ತೆ ಈ ಎಣ್ಣೆ ಜನಪ್ರಿಯತೆಗೊಳ್ಳುತ್ತಾ ಇದೆ ಮತ್ತು ಇದರಲ್ಲಿ ಇರುವಂತಹ ಒರಿಜಿನಲ್ ಎಂಬ ಪೌಷ್ಟಿಕಾಂಶ ರಕ್ತದಲ್ಲಿ ಬೀಡು ಬಿಟ್ಟಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆಯಲು ಕೂಡ ನೆರವಾಗುತ್ತದೆ ಮತ್ತು ಈ ಎಣ್ಣೆಯಲ್ಲಿ ಇರುವಂತಹ ಕೆಲವು ಆರೋಗ್ಯಕರ ಅಂಶ ಹೃದಯಕ್ಕೆ ಶಕ್ತಿಯನ್ನು ನೀಡಿ ದೇಹದಲ್ಲಿ ಇರುವ ಬೊಜ್ಜಿನ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಈ ಎಣ್ಣೆಯನ್ನು ಬಳಕೆ ಮಾಡುವುದರಿಂದ ರಕ್ತದಲ್ಲಿರುವ ಸಕ್ಕರೆ ಮಟ್ಟ ಕಡಿಮೆಯಾಗಿ ಇನ್ಸುಲಿನ್ ಪ್ರತಿರೋಧಕ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದರಿಂದ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯವಾಗುತ್ತದೆ ಮತ್ತು ಈ ಎಣ್ಣೆಯನ್ನು ಬಳಕೆ ಮಾಡುವುದರಿಂದ ಇನ್ನೊಂದು ಉತ್ತಮವಾದ ಲಾಭವೇನೆಂದರೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುವ ಮೂಲಕ ಹೃದಯಕ್ಕೆ ಆಗುವಂತಹ ತೊಂದರೆ ಮತ್ತು ಅಪಾಯವನ್ನು ಕಡಿಮೆ ಮಾಡಲು ಇದು ತುಂಬಾನೇ ಸಹಾಯ ಮಾಡುತ್ತದೆ ಎಂದೇ ಹೇಳಬಹುದು. ಮತ್ತು ಈ ಎಣ್ಣೆಯಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಇ ಇದೆ. ಈ ಪೌಷ್ಟಿಕಾಂಶ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಬೇರೆ ಆಯಿಲ್ಗೆ ಕಂಪೇರ್ ಮಾಡಿದರೆ ರೈಸ್ ಬ್ರೈನ್ ಆಯಿಲ್ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಉತ್ತಮವೆಂದೇ ಹೇಳಬಹುದು. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಪ್ರತಿನಿತ್ಯ ಆರೋಗ್ಯದ ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.